ಹಲೋ ಸ್ಟೂಡೆಂಟ್ಸ್, ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಎಂಪ್ಲಾಯಬಿಲಿಟಿ ಸ್ಕಿಲ್ ಸಬ್ಜೆಕ್ಟ್ನಲ್ಲಿ ಪಜಲ್ಸ್ ಮೇಲೆ ಇವತ್ತಿನ ವಿಡಿಯೋ ಮಾಡ್ತಾ ಇದ್ದೀನಿ. ನಿಮಗೆ ಮೇಯ್ನ್ ಎಕ್ಸಾಮಿಗೆ ಅಲ್ಲದೆ ಎಂಪ್ಲಾಯಬಿಲಿಟಿ ಸ್ಕಿಲ್ ಸಬ್ಜೆಕ್ಟ್ ಅಲ್ಲದೆ ನಿಮ್ಮ ಗ್ರ್ಯಾಜುಯೇಷನ್ ಆದಮೇಲೆ PGCET ಬರೀಬೇಕು ಅಥವಾ ಯಾವುದೋ ಕಾಂಪಿಟೇಟಿವ್ ಎಕ್ಸಾಮ್ ಬರೀಬೇಕು, ಬ್ಯಾಂಕಿಂಗ್ ಎಕ್ಸಾಮ್ ಬರೀಬೇಕು ಅಂತಂದರೆ ರೀಸನಿಂಗ್ ಸಬ್ಜೆಕ್ಟ್ ಇದ್ದೇ ಇರುತ್ತೆ. ಆ ರೀಸನಿಂಗಲ್ಲಿ ಇವೆಲ್ಲ ಕಾನ್ಸೆಪ್ಟ್ ಬರುತ್ತೆ. ಪಜಲ್ಸ್, ಸೀರೀಸು, ಕೋಡಿಂಗ್, ಡಿಕೋಡಿಂಗು, ಕ್ಯಾಲೆಂಡರು, ಇವೆಲ್ಲ ರೀಸನಿಂಗಲ್ಲಿ ಬರುವಂಥ ಸಬ್ಜೆಕ್ಟ್. ವೆರಿ ಈಸಿ ಕಾನ್ಸೆಪ್ಟ್. ಕ್ವಶನ್ ಈ ಥರದಲ್ಲಿ ಕೊಡ್ತಾರೆ. ವಿಚ್ ಒನ್ ವಿಲ್ ರೀಪ್ಲೇಸ್ ದ ಕ್ವಶನ್ ಮಾರ್ಕ್? 3 ಪಜಲ್ ಕೊಟ್ಟಿದ್ದಾರೆ. ಸೊ ಈಗ ಒಂದು ಕ್ವಶನ್ ಮಾರ್ಕ್ ಇದೆ. ನೀವು ಈ 3 ಪಜಲ್ನಲ್ಲಿ ಕ್ವಶನ್ ಮಾರ್ಕ್ ಎಲ್ಲಿ ಕೊಟ್ಟಿದ್ದಾರೆ ಅಂತ ಗಮನಿಸಿ. ಕ್ವಶನ್ ಮಾರ್ಕ್ ಇಲ್ಲಿ ಕೆಳಗೆ ಕೊಟ್ಟಿದ್ದಾರೆ. ಫಸ್ಟ್ ಪಜಲ್ನಲ್ಲಿ ಅದೇ ಪ್ಲೇಸಲ್ಲಿ ಕೊಟ್ಟಿರೋವಂಥ ವ್ಯಾಲ್ಯೂ ಹೇಗೆ ಬಂತು ಅಂತ ಐಡೆಂಟಿಫೈ ಮಾಡಿಕೊಂಡ್ರೆ ಈ ಥರ್ಡ್ ಪಜಲಿಗೆ ನಿಮಗೆ ಆನ್ಸರ್ ಗೊತ್ತಾಗುತ್ತೆ. ನೋಡಿ, ಇಲ್ಲಿ 52 ಕ್ವಶನ್ ಮಾರ್ಕ್ ಇಲ್ಲಿ ಕೆಳಗೆ ಕೊಟ್ಟಿದ್ದಾರೆ. 52 ಹೇಗೆ ಬಂತು ಅಂತ ಫಸ್ಟ್ ಐಡೆಂಟಿಫೈ ಮಾಡಬೇಕು. ಸೊ ಈ ಪ್ರಾಬ್ಲಮ್ ಮಾಡಬೇಕಾದ್ರೆ, ಪಜಲ್ಸ್ ಮಾಡಬೇಕಾದ್ರೆ ನೀವು ಎಲ್ಲ ಥರನೂ ಯೋಚನೆ ಮಾಡಬೇಕು. ಎಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್, ದೆನ್ ರೂಟು, ಕ್ಯೂಬು, ಎಲ್ಲ ಥರನೂ ಯೋಚನೆ ಮಾಡಬೇಕು. ಈಗ ನೋಡಿ, 21 + 31 ಮಾಡಿದಾಗ 52, 39 + 46 ಮಾಡಿದಾಗ 85. ಹಾಗಾದರೆ ಇವೆರಡನ್ನು ಆ್ಯಡ್ ಮಾಡಿದಾಗ ಏನು ಬರುತ್ತೆ? ಅದೇ ಆನ್ಸರನ್ನು ಇಲ್ಲಿಗೆ ಬರೆದ್ರಾಯಿತು. 83 + 16, 83 + 10, 93, 93 + 6, 99. ಆನ್ಸರ್ ಎಷ್ಟು ಅಂತಂದರೆ 99. ಇದು ಸಿಂಪಲ್. ಇದೇ ಥರನೇ ಕೊಡ್ತಾರೆ ಅಂತ ಹೇಳಲಿಕ್ಕಾಗಲ್ಲ. ಫಸ್ಟ್ ನೀವು ಗಮನಿಸಬೇಕಾಗಿದ್ದು ಕ್ವಶನ್ ಮಾರ್ಕ್ ಎಲ್ಲಿದೆ. ಸೊ ಆ ಕ್ವಶನ್ ಮಾರ್ಕ್ ಎಲ್ಲಿದೆ ಅಂತ ಗಮನಿಸಾದ್ಮೇಲೆ ಫಸ್ಟ್ ಕೊಟ್ಟಿರೋಂಥ ಪಜಲ್ಸ್ನಲ್ಲಿ ಆ ವ್ಯಾಲ್ಯೂಸ್ ಹೇಗೆ ಬಂತು ಅಂತ ಫೈಂಡ್ ಔಟ್ ಮಾಡಬೇಕು. ನೆಕ್ಸ್ಟ್ ಅದೇ ಥರನೇ ಸೆಕೆಂಡ್ ಕ್ವಶನ್ ನೋಡಿ, ಇಲ್ಲಿ 5 ಇದೆ, 3 ಇದೆ, 4 ಇದೆ, 19 ಇದೆ, ಟ್ರಯಾಂಗಲ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ಕ್ವಶನ್ ಮಾರ್ಕ್ ಎಲ್ಲಿದೆ? ಟ್ರಯಾಂಗಲ್ ಒಳಗಡೆ ಕ್ವಶನ್ ಮಾರ್ಕ್ ಕೊಟ್ಟಿದ್ದಾರೆ. ಹಾಗಾದರೆ ಫಸ್ಟ್ ಟ್ರಯಾಂಗಲ್ ಒಳಗಡೆ 19, ಥರ್ಡ್ ಟ್ರಯಾಂಗಲ್ ಒಳಗಡೆ 37 ಹೇಗೆ ಬಂತು ಅಂತ ನೀವು ಐಡೆಂಟಿಫೈ ಮಾಡಬೇಕು. ನೋಡಿ, 5 + 3 8, 8 + 4 12, 19 ಬರಲ್ಲ. ಸೊ ಹಾಗಾದರೆ ಎಡಿಷನ್ ಮಾಡಿರೋದಲ್ಲ. ದೆನ್ 3 ಮಲ್ಟಿಪ್ಲಿಕೇಶನ್ ಮಾಡಿ ನೋಡಿ. 5 3 = 15, 15 4 = 60. 3 ಮಲ್ಟಿಪ್ಲೈ ಮಾಡಿದರೂ ಬರಲ್ಲ. ಫಸ್ಟು ಈ 19 ಹೇಗೆ ಬಂತು ಅಂತ ಐಡೆಂಟಿಫೈ ಮಾಡ್ಕೊಳ್ಳೇಬೇಕು. ಇಲ್ಲ ಅಂತಂದರೆ ನಿಮಗೆ ಇದಕ್ಕೆ ಆನ್ಸರ್ ಫೈಂಡ್ ಔಟ್ ಮಾಡಲಿಕ್ಕಾಗಲ್ಲ. 5 3 15, 15 4 19. ಫಸ್ಟ್ ಮಲ್ಟಿಪ್ಲೈ ಮಾಡಿ ಮತ್ತೆ ಆ್ಯಡ್ ಮಾಡಿದ್ದಾರೆ. 8 4 32, 32 5 37. ಹಾಗಾದರೆ ಇಲ್ಲಿಗೆ 7 5 35, 35 6 41. ಸೊ ಅಲ್ಲಿಗೆ ಸೆಕೆಂಡ್ ಕ್ವಶನ್ ಆಯಿತು. ಈ ಸರ್ಕಲಿಂದ ನಾನು ನಿಮಗೆ ಲಾಸ್ಟಿಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನೆಕ್ಸ್ಟ್ ಇರುವಂಥ ಪಜಲ್ ನೋಡಿ, 5 4 7 ಇದೆ, ಟ್ರಯಾಂಗಲ್ ಒಳಗಡೆ 8 ಕೊಟ್ಟಿದ್ದಾರೆ. 6 9 5 ಇದೆ, ಟ್ರಯಾಂಗಲ್ ಒಳಗಡೆ 10 ಕೊಟ್ಟಿದ್ದಾರೆ. 7 3 2 ಇದೆ, ಟ್ರಯಾಂಗಲ್ ಒಳಗಡೆ ಕ್ವಶನ್ ಮಾರ್ಕ್ ಕೊಟ್ಟಿದ್ದಾರೆ. ಸೊ ಫಸ್ಟ್ ಇಲ್ಲಿ 8 ಮತ್ತು 10 ಹೇಗೆ ಬಂತು ಅಂತ ನೀವು ಐಡೆಂಟಿಫೈ ಮಾಡ್ಕೊಳ್ಬೇಕು. 5 4 9, 9 7 16, 16ರ ಅರ್ಧ 8. ಅದೇ ಥರನೇ ಇಲ್ಲೂ ಕ್ರಾಸ್ ಚೆಕ್ ಮಾಡ್ಕೊಳ್ಳೋಣ. 9 6 15, 15 5 20, 20ರ ಅರ್ಧ 10. ಇವು 3 ಆ್ಯಡ್ ಮಾಡಿ ಹಾಫ್ ಬರೆದ್ರೆ ಆಯ್ತು. 7 3 10, 10 2 12, 12ರ ಅರ್ಧ ಎಷ್ಟು? ಆನ್ಸರ್ 6. ನೆಕ್ಸ್ಟ್ ಇರುವಂಥ ಕ್ವಶನ್ ನೋಡೋಣ. ಇದನ್ನು ನೀವೇ ತಲೆ ಒಳಗಡೆ ಯೋಚನೆ ಮಾಡ್ಕೊಳ್ಬೇಕು. ಯಾವ ಥರ ಬೇಕಾದರೂ ಕೊಡ್ಬೋದು. ಅಡಿಷನ್, ಮಲ್ಟಿಪ್ಲಿಕೇಶನ್, ಯಾವ ಥರ ಬೇಕಾದರೂ ಕೊಡ್ಬೋದು. ಫಸ್ಟು ನೀವು ಕ್ವಶನ್ ಮಾರ್ಕ್ ಎಲ್ಲಿದೆ ಅಂತ ನೋಡಿಕೊಂಡು ಆ ನಂತರದಲ್ಲಿ ಆನ್ಸರನ್ನು ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಇಲ್ಲೂ ನೋಡಿ, 12 18 36 ಇದೆ, 16 24 48 ಇದೆ, 45 18 27 ಕ್ವಶನ್ ಮಾರ್ಕ್ ಇದೆ. ನೋಡಿ, ಇಲ್ಲಿ ಕ್ವಶನ್ ಮಾರ್ಕ್ ಕೊಟ್ಟಿದ್ದಾರೆ. ಫಸ್ಟು ಈ 6 ಮತ್ತು 8 ಹೇಗೆ ಬಂತು ಅಂತ ನೀವು ಐಡೆಂಟಿಫೈ ಮಾಡಬೇಕು. ಸೊ ಈ 3 ಆ್ಯಡ್ ಮಾಡಿ ನೋಡಬೇಕು, ಮಲ್ಟಿಪ್ಲೈ ಮಾಡಿ ನೋಡಬೇಕು, ಡಿವೈಡ್ ಎಲ್ಲ ಥರನೂ ಟ್ರೈ ಮಾಡಿ ನೋಡಬೇಕು. 6 ಹೇಗೆ ಫಸ್ಟು ನೀವು 6 ಆನ್ಸರನ್ನು ಫೈಂಡ್ ಔಟ್ ಮಾಡ್ಕೊಳ್ಬೇಕು. 6 ಹೇಗೆ ಬಂತು ಅಂತ. 18 10 28, 28 2 30, 30 30 60. 60 ಇದ್ದಾಗ ಆನ್ಸರ್ 6 ಬಂದಿದೆ. ಅದೇ ಥರನೇ ಸೆಕೆಂಡ್ ಪಜಲಿಗೆ ಟ್ರೈ ಮಾಡಿ ನೋಡೋಣ. 40 24, 64, 64 6 70, 70 10 80 ಇದ್ದಾಗ 8 ಇದೆ. ಸೊ ಇಲ್ಲಿ ಏನು ಆ್ಯಡ್ ಮಾಡಿದಾಗ ಏನು ಆನ್ಸರ್ ಬಂದಿರುತ್ತೋ ಡಿವೈಡೆಡ್ ಬೈ 10 ಮಾಡಿ ಬರೆದಿದ್ದಾರೆ. ಇಲ್ಲಿ 60 ಇತ್ತು, 60/10 ಅಂತಂದರೆ 6. ಇವಿಷ್ಟನ್ನು ಆ್ಯಡ್ ಮಾಡಿದಾಗ 80, 80/10 ಅಂದರೆ 8. ಇವಿಷ್ಟನ್ನು ಆ್ಯಡ್ ಮಾಡ್ಕೊಂಡು ನೋಡೋಣ. 45 10 55, 55 8 63, 63 7 70, 70 20 90, 90/10 ಅಂತಂದರೆ ಆನ್ಸರ್ 9 ಆಗುತ್ತೆ. ನೋಡಿ, ನೆನ್ಪಿಟ್ಕೊಳ್ಳಿ, ಇದನ್ನು ನೀವು ಎಕ್ಸಾಮ್ನಲ್ಲಿ ಕ್ಯಾಲ್ಸಿ ಯೂಸ್ ಮಾಡಲಿಕ್ಕಿಲ್ಲ. ಎಂಪ್ಲಾಯಬಿಲಿಟಿ ಸ್ಕಿಲ್ ಸಬ್ಜೆಕ್ಟ್ ಬರೀಬೇಕಾದ್ರೆ ಎಕ್ಸಾಮ್ನಲ್ಲಿ ಕ್ಯಾಲ್ಸಿ ಅಲೋ ಇರೋದಿಲ್ಲ. ಸೊ ನೀವು ಆದಷ್ಟು ಕ್ಯಾಲ್ಸಿ ಇಲ್ಲದೇ ಮಾಡಲಿಕ್ಕೆ ಕಲಿಬೇಕು. ಏನಕ್ಕೆ ಅಂತಂದರೆ ನಿಮಗೀಗ ಕ್ಯಾಲ್ಸಿ ಅಡ್ಜಸ್ಟ್ ಆಗಿಬಿಟ್ಟಿರುತ್ತೆ. ಎಲ್ಲ ಸಬ್ಜೆಕ್ಟಿಗೂ ಕ್ಯಾಲ್ಸಿ ಅಲೋ ಇರುತ್ತೆ. ಬಟ್ ಈ ಸಬ್ಜೆಕ್ಟಿಗೆ ಕ್ಯಾಲ್ಕುಲೇಟರ್ ಅಲೋ ಇರೋದಿಲ್ಲ. ಆ್ಯಂಡ್ ದೆನ್ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಬರೆಯೋದಾದರೂ ಕ್ಯಾಲ್ಕುಲೇಟರ್ ಅಲೋ ಇರೋದಿಲ್ಲ. ಸೊ ಹಾಗಾಗಿ ನೀವು ಡೈರೆಕ್ಟಾಗಿ ಮಾಡಲಿಕ್ಕೆ ಕಲಿಬೇಕು. ಈಗ ಈ 3 ಆ್ಯಡ್ ಮಾಡಿದಾಗ 80 ಬಂತು, 80/10 ಅಂತಂದರೆ 8. ಈ 3 ಆ್ಯಡ್ ಮಾಡಿದಾಗ 90 ಬಂತು, 90/10 ಅಂದರೆ 9. ನೆಕ್ಸ್ಟ್ ಇರುವಂಥ ಪಜಲ್ ನೋಡಿ,
A2 C4 E6 G3 I5 ಕ್ವಶನ್ ಮಾರ್ಕ್ M5 O9 Q14 ಈ ಥರದಲ್ಲಿ ಕೊಟ್ಟಿದ್ದಾರೆ. ಫಸ್ಟು ಲೆಟರನ್ನು ಫೈಂಡ್ ಔಟ್ ಮಾಡ್ಕೊಳ್ಳೋಣ, ಆಮೇಲೆ ನಂಬರನ್ನು ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಎ ಇದೆ, ಒಂದು ಲೆಟರ್ ಬಿಟ್ಟು ಸಿ ಬರೆದಿದ್ದಾರೆ, ಬಿ ಇಲ್ಲ ಸಿ. ನೆಕ್ಸ್ಟ್ ಒಂದು ಲೆಟರ್ ಸ್ಕಿಪ್ ಮಾಡಿ, ಡಿ ಇಲ್ಲ ಇ, ಎಫ್ ಇಲ್ಲ ಜಿ, ಹೆಚ್ ಇಲ್ಲ ಐ, ಜೆ ಇಲ್ಲ ಕೆ. ಲೆಟರ್ ಏನು ಅಂತಂದರೆ ಕೆ. ಬಟ್ ನಂಬರು ಫೈಂಡ್ ಔಟ್ ಮಾಡಬೇಕು. ನಂಬರ್ ನೋಡಿ 2 4 6 3 5 7 ಅಂತ ಅನಿಸುತ್ತೆ, ಹಾಗಲ್ಲ ಇಲ್ಲಿ ನೋಡಿ. 2 + 3 5, 4 + 5 9, 6ಗೆ ಎಷ್ಟನ್ನು ಆ್ಯಡ್ ಮಾಡಿದಾಗ 14 ಆಗುತ್ತೆ, ಅಥವಾ 14 - 6, 14 - ಇಲ್ಲ ಅಂತಂದರೆ ಹೀಗೂ ಫೈಂಡ್ ಔಟ್ ಮಾಡ್ಕೊಳ್ಬೋದು. 5 - 2 3, 9 - 4 5, 14 - 6 8. ಆನ್ಸರ್ K8. ನಿಮಗೆ ಎಕ್ಸಾಮ್ನಲ್ಲಿ ಆಪ್ಷನ್ಸ್ ಇರುತ್ತೆ, ನಾನಿಲ್ಲಿ ಆಪ್ಷನ್ ಇಲ್ಲದೇ ಸೊಲ್ಯೂಷನ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಈ ಸರ್ಕಲ್ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಪಜಲ್ 1 8 27 ಕ್ವಶನ್ ಮಾರ್ಕ್. ಫಸ್ಟ್ ಈ 1 ಹೇಗೆ ಬಂತು, 8 ಹೇಗೆ ಬಂತು, 27 ಹೇಗೆ ಬಂತು ಅಂತ ಐಡೆಂಟಿಫೈ ಮಾಡ್ಕೊಳ್ಬೇಕು. ಸ್ಕ್ವೇರ್ ಮಾಡಿ ನೋಡೋಣ. 1 × 1 1, 2 × 2 4. ಸ್ಕ್ವೇರ್ ಮಾಡಿದ್ರೆ ಆಗಲ್ಲ. ಕ್ಯೂಬ್ ಟ್ರೈ ಮಾಡಿ ನೋಡಿ. 1 × 1 × 1 1, 2 × 2 × 2 2 2s are 4, 4 2s are 8. ಸೊ ಇಲ್ಲಿ ಇರೋವಂಥ ಆನ್ಸರ್ ಹೇಗೆ ಬಂದಿದೆ ಅಂತಂದರೆ 1ನ ಕ್ಯೂಬು, ಇಲ್ಲಿ 2 ಕ್ಯೂಬ್ ಬರೆದಿದ್ದಾರೆ. 2 ಕ್ಯೂಬ್ ಅಂತಂದರೆ ಏನು, 2 × 2 × 2, 2 2s are 4, 4 2s are 8. ಇಲ್ಲಿ 3 ಕ್ಯೂಬ್ ಇದೆ. 3 ಕ್ಯೂಬ್ ಅಂತಂದರೆ ಏನು, 3 × 3 × 3, 3 3s are 9, 9 3s are 27. ಇಲ್ಲಿಗೆ ಆನ್ಸರ್ 4 ಕ್ಯೂಬ್. 4 ಕ್ಯೂಬ್ ಅಂದರೆ ಏನು, 4 4s are 16, 16 4s are 64. ಆನ್ಸರ್ 64. ಲಾಸ್ಟ್ ಈ ಪಜಲ್ಲ ಇಲ್ಲಿ ನೋಡಿ ಹೇಗೆ ಕೊಟ್ಟಿದ್ದಾರೆ ಅಂತಂದರೆ, ಒಂದು ಸರ್ಕಲ್ ಕೊಟ್ಟಿದ್ದಾರೆ, ಸರ್ಕಲಲ್ಲಿ 2 ಪಾರ್ಟಿಷನ್ ಇದೆ. ಸೊ ಇವಿಷ್ಟನ್ನು ಆ್ಯಡ್ ಮಾಡಿದಾಗ ಏನು ಆನ್ಸರ್ ಬರುತ್ತೆ ಟ್ರೈ ಮಾಡಿ ನೋಡಿ. 11 9 20, 23 23, 23 7 40. ಸೊ ಇಲ್ಲಿ ಸರ್ಕಲಲ್ಲಿ ಲೋಯರ್ ಪಾರ್ಟನ್ನು ಆ್ಯಡ್ ಮಾಡಿದಾಗ ಆನ್ಸರ್ 40 ಬಂದಿದೆ. ಈಗ ಅಪ್ಪರ್ ಪಾರ್ಟ್ ನೋಡಿ, 6 4 10, 10 5 15 ಇದೆ. ಸೊ 40 ಬರಬೇಕು ಅಂತಂದರೆ 6 + 4 10, 10 + 5 15. ಹಾಗಾದರೆ 40 ಬರಬೇಕು ಅಂತಂದರೆ ಎಷ್ಟನ್ನು ಆ್ಯಡ್ ಮಾಡಬೇಕು, ಸಾರಿ ಇಲ್ಲಿ 40 ಅಲ್ಲ, 11 9 20, 23 23, 23 7 30. ಸೊ ಇಲ್ಲಿ ಲೋವರ್ ಪಾರ್ಟ್ ಆ್ಯಡ್ ಮಾಡ್ಕೊಂಡಾಗ 30 ಬಂದಿದೆ. ಈಗ ಸರ್ಕಲಲ್ಲಿ ಅಪ್ಪರ್ ಪಾರ್ಟ್ ನೋಡಿ, 6 4 10, 10 5 15, 15ಕ್ಕೆ ಎಷ್ಟನ್ನು ಆ್ಯಡ್ ಮಾಡಿದಾಗ 30 ಆಗುತ್ತೆ, 15ಕ್ಕೆ 15ಅನ್ನು ಆ್ಯಡ್ ಮಾಡಿದಾಗ 30 ಆಗುತ್ತೆ. ಏನಕ್ಕೆಂದರೆ ಇವಿಷ್ಟನ್ನು ಆ್ಯಡ್ ಮಾಡಿದಾಗ 30 ಬಂದಿತ್ತು. ಹಾಗಾದರೆ ಇವಿಷ್ಟನ್ನು ಆ್ಯಡ್ ಮಾಡಿದಾಗ ಎಷ್ಟು ಬರುತ್ತೆ, ಇವಿಷ್ಟನ್ನು ಆ್ಯಡ್ ಮಾಡಿದಾಗ 6 4 10 5 15 ಬಂದಿತ್ತು. 30 ಆಗಬೇಕು ಅಂದರೆ ಇನ್ನು ಎಷ್ಟನ್ನು ಆ್ಯಡ್ ಮಾಡಬೇಕು, 15ಅನ್ನು ಆ್ಯಡ್ ಮಾಡಬೇಕು. ಸೊ ಅಲ್ಲಿ ಕೊಟ್ಟಿರುವಂಥ ಆಪ್ಷನ್ ನೋಡಿಕೊಂಡು ನೀವು ಇದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಒಂದು ವೇಳೆ ಆಪ್ಷನಲ್ಲಿ 15 ಇರಲಿಲ್ಲ ಅಂತಂದರೆ ನೀವು ಬೇರೆ ಥರ ಯೋಚನೆ ಮಾಡಿ ಪ್ರಾಬ್ಲಮ್ ಮಾಡಬೇಕು. ಲೆಫ್ಟು ಮತ್ತು ರೈಟಲ್ಲಿರುವಂಥ ಸರ್ಕಲ್ ಪೋರ್ಷನನ್ನು ಆ್ಯಡ್ ಮಾಡಿ ನೋಡಬೇಕು. ನಾನು ನಿಮಗೆ ಆಪ್ಷನ್ ಕೊಟ್ಟಿಲ್ಲದೆ ಇರೋದ್ರಿಂದ ಕಾರಣ ಡೈರೆಕ್ಟಾಗಿ ಇಲ್ಲಿ 15 ಅಂತ ಹೇಳಿದೆ. ಆಪ್ಷನ್ ಕೊಟ್ಟು ಅಕಸ್ಮಾತ್ 15 ಇರಲಿಲ್ಲ ಅಂತಂದರೆ ಆಪ್ಷನಲ್ಲಿ ನೀವು ಬೇರೆ ಥರನೂ ಯೋಚನೆ ಮಾಡಿ ನೋಡಬೇಕು. ಸೊ ಪಜಲ್ ಅನ್ನೋವಂಥದ್ದು ವೆರಿ ಈಸಿ ಕಾನ್ಸೆಪ್ಟು. ಇದು ನಿಮ್ಮ ತಲೆಯಲ್ಲೇ ಓಡಬೇಕು. ಈ ಸೊಲ್ಯೂಷನ್ ನಾವು ಹೇಗೆ ಮಾಡಬೇಕು, ಕ್ವಶನ್ ಮಾರ್ಕ್ ಇಲ್ಲಿದೆ ನೋಡಿ. ಈಗ ಇಲ್ಲಿ ಕ್ವಶನ್ ಮಾರ್ಕ್ ಇಲ್ಲಿದೆ, ಇಲ್ಲಿ 6 ಹೇಗೆ ಬಂತು, 8 ಹೇಗೆ ಬಂತು ಅಂತ ನಾವು ಹೇಳ್ಕೊಡ್ಲಿಕ್ಕಾಗಲ್ಲ. ನಿಮ್ಮ ಥರಲ್ಲೇ ಓಡಬೇಕು. ಈ 6 ಹೇಗೆ ಬಂತು ಅಂತ ನಿಮಗೆ ಗೊತ್ತಾಗಬೇಕು. ಅಡಿಷನ್ ಮಾಡಿ ನೋಡಬೇಕು, ಸಬ್ಟ್ರಾಕ್ಷನ್ ಮಾಡಿ ನೋಡಬೇಕು, ಎಲ್ಲ ಥರನೂ ಟ್ರೈ ಮಾಡಿ ನೋಡಬೇಕು. ಈಸಿ ಕಾನ್ಸೆಪ್ಟು. ನೆಕ್ಸ್ಟ್ ನಿಮ್ಮ ಫ್ಯೂಚರಿಗೂ ಕೂಡ ಯೂಸ್ ಆಗುವಂಥ ಸಬ್ಜೆಕ್ಟ್ ಇದು. ಸೊ ಹಾಗಾಗಿ ಈ ಸಬ್ಜೆಕ್ಟನ್ನು ಚೆನ್ನಾಗಿ ಪ್ರಿಪೇರ್ ಆಗಿ ನೆಕ್ಸ್ಟ್ ನಿಮ್ಮ ಗ್ರ್ಯಾಜುಯೇಷನ್ ಆದಮೇಲೆ ಒಂದಷ್ಟು ಚೆನ್ನಾಗಿ ಗೊತ್ತಿರಲ್ಲ, ಫ್ರೀ ಸೀಟ್ MBAಗೆ ಫ್ರೀ ಸೀಟ್ ಆಗಬೇಕು ಅಂತಂದರೆ PGCET ಬರೀಬೇಕು. PGCETಲಿ ಈ ಕಾನ್ಸೆಪ್ಟ್ ಇದ್ದೇ ಇರುತ್ತೆ. ಸೊ ಅದರ ಸಲುವಾಗಾದರೂ ಈ ಸಬ್ಜೆಕ್ಟನ್ನು ಪ್ರಿಪೇರ್ ಆಗಿ. ಥ್ಯಾಂಕ್ ಯು.